ಇದೆ ಟಾಸ್ಕ್ ಅಂತ ಬಂದ್ರು ಕೂಡ ಇಲ್ಲಿ 0 ಅಂತ ಇಲ್ಲಿ ಹೇಳ್ತಾ ಇದ್ರು. ಈಗ ಇದೊಂದು ಪಾಯಿಂಟ್ ಕೂಡ ಸಿಕ್ಕುತ್ತೆ ಅವರೆಲ್ರಿಗೂ ಕೂಡ ಆಡ್ಕೊಳಕ್ಕೆ. ನೋಡು, ನಿನ್ನಿಂದ ಪಾಪ ಇಲ್ಲಿ ಸ್ಪಂದನ ಅವ್ರಿಗೂ ಬೇಜಾರಾಯ್ತು, ಮತ್ತೆ ಅಭಿ ಅವ್ರಿಗೂ ಬೇಜಾರಾಯ್ತು, ಇಲ್ಲಿ ಕ್ಯಾಪ್ಟನ್ಸಿ ರೂಮೇ ಇಲ್ಲಿ ಲಾಕ್ ಆಗೋಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿರೋರು ಎಲ್ಲರೂ ಕೂಡ ಕ್ಯಾಪ್ಟನ್ ಮಾತನ್ನ ಕೇಳ್ತಾರೆ, ಇಲ್ಲಿ ಗಿಲ್ಲಿ ನಟ ಅವ್ರು ಒಬ್ಬರೇ ಕೇಳಲಿಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ರೂಲ್ಸ್ನ ಬ್ರೇಕ್ ಮಾಡಿದರೆ, ಈಗ ಹೇಳಿದ್ದು ಆಯ್ತು, ಲಾಕ್ ಅಂತ ಮಾಡಿದ್ದು ಅಂತ ಕನ್ಫರ್ಮ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಮಾಡೇ ಮಾಡ್ತಾರೆ. ಸದ್ಯ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಗಿಲ್ಲಿಯವರು ಅಷ್ಟೊಂದು ದೊಡ್ಡ ತಪ್ಪು ಇಲ್ಲಿ ಮಾಡಿದ್ರೆ, ಹೌದು ಮೊದಲನೇ ಸತಿ ಹೋಗ್ತಾರೆ, ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ಹೋಗಿ ಕುತ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಅಷ್ಟೊಂದು ಓವರ್ ಆಗಿ ರೂಮ್ನೇ ಲಾಕ್ ಮಾಡೋ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ ಅಂತಂದ್ರೆ ಅಷ್ಟೊಂದು ದೊಡ್ಡ ಮಿಸ್ಟೇಕ್ ಆಗೋಯ್ತಾ? ಯಾರು ಕೂಡ ಬಿಗ್ ಬಾಸ್ ಮೇಲೆ ರೂಲ್ಸ್ನ ಬ್ರೇಕ್ ಮಾಡೇ ಇಲ್ವಾ? ಎಷ್ಟು ಸತಿ ಮೈಕ್ನ ಮರೀತಾರೆ, ಮತ್ತೆ ಇಲ್ಲಿ ಕಿಚನ್ ರೂಮಲ್ಲೂ ಕೂಡ ಎಷ್ಟು ಜಗಳ ಆಡ್ತಾರೆ, ಬೇಡದೇ ಇರೋ ಮಾತುಗಳನ್ನ ಇಲ್ಲಿ ತೆವಳು ಗಿಳು ಅಂತ ಎಷ್ಟು ಮಾತಾಡ್ತಾರೆ. ಇದಕ್ಕೆಲ್ಲ ಏನು ಶಿಕ್ಷೆನೇ ಇಲ್ಲ. ಆದ್ರೆ ಕ್ಯಾಪ್ಟನ್ಸಿ ರೂಮಿಗೆ ಒಂದಕ್ಕೆ ಮಾತ್ರ ಇಲ್ಲಿ ಬೆಲೆ. ಗಿಲ್ಲಿಯವ್ರು ಮಾಡಿದ್ರೆ ಅದು ತಪ್ಪು ಅನ್ನೋ ವಿಚಾರನ ಇಲ್ಲಿ ಎತ್ತಿ ತೋರಿಸ್ದಂಗೆ ಇದೆ. ವೀಕ್ಷಕರ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.